ನಮಸ್ಕಾರ ಫ್ರೆಂಡ್ಸ್, ವೆಲ್ಕಮ್ ಟು ಮೈ ಚಾನಲ್. ಇವತ್ತು ಜೌಗು ಪ್ರದೇಶದಲ್ಲಿರುವ ಪಕ್ಷಿಗಳ ಬಗ್ಗೆ ಸ್ವಲ್ಪ ತಿಳ್ಕೊಳ್ಳೋಣ. ವೆಟ್ಲ್ಯಾಂಡ್ ಬರ್ಡ್ಸ್ ಅಂತ ನೋಡಿ, ಇದು ಕಾಣ್ತಾ ಇದೆಯಲ್ಲ, ಈ ಹಕ್ಕಿ ಒರಟೆ ಹಕ್ಕಿ ಅಂತ ಅಂದ್ಬಿಟ್ಟು ಸ್ಪಾಟ್ ಬಿಲ್ಡ್ ಇಂಡಿಯನ್ ಸ್ಪಾಟ್ ಬಿಲ್ಡ್ ಹಕ್ ಅಂತ. ಇದು ಹಾರಬೇಕಾದ್ರೆ ಬಿಸಿಲಿಗೆ ಅದರ ಮೈಯಲ್ಲಿರೋ ಬಣ್ಣ ತುಂಬ ಚೆನ್ನಾಗಿ ಕಾಣುತ್ತೆ. ಸಾಮಾನ್ಯವಾಗಿ ಇದು ಎಲ್ಲ ಸಣ್ಣ ಸಣ್ಣ ಕೆರೆ, ಆ, ಹೊಂಡ ಇದರಲ್ಲೆಲ್ಲ ಇದು ಕಾಣಸಿಗುತ್ತೆ. ಒರಟೆ ಹಕ್ಕಿ ಅಂತ ಇದಕ್ಕೆ ಹೆಸರು. ಇದೊಂದು ಹಕ್ಕಿ ಆ, ಈಚೆ ಬಂದ್ಬಿಟ್ಟು ಕೊಕ್ಕಿನಿಂದ ಆ, ತನ್ನ ಮೈನೆಲ್ಲ ಕ್ಲೀನ್ ಮಾಡ್ಕೊತಾ ಇದೆ, ಬಿಸಿಲಿಗೆ ಒಣಗಿಸ್ಕೊತಾ ಇದೆ. ಇನ್ನೊಂದು ಅಲ್ಲಿ ಆಹಾರ ಹುಡುಕ್ತಾ ಕೂತಿದೆ. ನೋಡೋಕ್ಕೆ ಎಷ್ಟು ಚೆನ್ನಾಗಿರುತ್ತೆ ಗೊತ್ತಾ. ಅದ್ರ ಬಿಲ್ ಕಲರ್ ಅಂದರೆ ಬೀಕ್ ಕಲರೇ ತುಂಬ ಇದು. ಇದು ನೋಡಿ, ಈ ಹಕ್ಕಿ ರೂಡಿ ಬ್ರೇಸ್ಟೆಡ್ ಕ್ರೇಕ್ ಅಂತ, ಕಂದು ಎದೆಯ ಜೌಗು ಕೋಳಿ. ಇದು ಸಿಕ್ಕಾಪಟ್ಟೆ ಶೈ ಬರ್ಡ್, ಶೈ ಹಕ್ಕಿ ಅಂತ ಹೇಳ್ಬೋದು. ಕಾಣಿಸ್ಕೊಳ್ಳೋದೇ ಅಪರೂಪ. ಒಂದು ಚೂರು ಮನುಷ್ಯರು ಓಡಾಟ, ಒಂದು ಚೂರು ಸೌಂಡ್ ಆದರೂ ಸಾಕು, ನಾವು ಇದೀವಿ ಅಂತ ಗೊತ್ತಾದರೂ ಸಾಕು, ಓಡೋಗ್ಬಿಡುತ್ತೆ. ನನ್ನ ಅದೃಷ್ಟ, ಒಂದು 20 ನಿಮಿಷ ಕಾಯ್ಕೊಂಡು ಕೂತಿದ್ದಕ್ಕೆ ಎರಡು ಹಕ್ಕಿಗಳು ಆ, ಈಚೆ ಬಂದು ಆಟ ಆಡಿಕೊಂಡು ಆಹಾರನ ತಿಂತಾ ಇದ್ವು. ಇದು ಅಷ್ಟೇ ನೋಡಿ, ಇದ್ರ ಮೇಲೆ ಆಹಾರ ತಿನ್ಕೊಂಡು ಓಡಾಡ್ಕೊಂಡಿದೆ. ಸೊ ಇಷ್ಟು ಹತ್ರದಿಂದ ಸಿಕ್ಕಿರೋದು ಅದೃಷ್ಟ ಅಂತಲೇ ಹೇಳ್ಬೋದು. ರೂಡಿ ಬ್ರೆಸ್ಟೆಡ್ ಕ್ರೇಕ್, ಕಂದು ಎದೆಯ ಜೌಗು ಕೋಳಿ ಅಂತ ಇದಕ್ಕೆ ಹೆಸರು. ಇದರಲ್ಲೇ ತುಂಬ ಬೇರೆ ಬೇರೆ ಜಾತಿ, ಅಂದರೆ ಬೇರೆ ಬೇರೆ ವೆರೈಟಿ ಆಫ್ ಕ್ರೇಕ್ಸ್ ಇದೆ. ಮತ್ತು ಇದು ಬ್ರಾನ್ಸ್ ವಿಂಗಡ್ ಜಕಾನ ದೇವನಕ್ಕಿ ಅಂತ ಆಹಾರ ಹುಡುಕೊಂಡು ಈಚೆ ಬಂದು ಬಂಡೆ ಮೇಲೆ ಕೂತ್ಕೊಂಡಿದೆ. ಮತ್ತು ಇದು ಬೆಳ್ಳಕ್ಕಿ ಅಂತ ಕರಿತೀವಲ್ಲ, ಆ ಥರದ್ದು. ಲಿಟಲ್ ಎಗ್ರೆಟ್, ಇದರಲ್ಲಿ ಬೇರೆ ಬೇರೆ ಥರ ಇದೆ. ಲಿಟಲ್ ಎಗ್ರೆಟ್ಟು, ಇಂಟರ್ಮೀಡಿಯೇಟ್ ಎಗ್ರೆಟ್ಟು, ಮತ್ತು ದೊಡ್ಡ ಬೆಳ್ಳಕ್ಕಿ ಅಂತ ಹೇಳ್ತೀವಿ. ಸೊ ಇದು ಕಪ್ಪೆ, ಚಿಕ್ಕ ಚಿಕ್ಕ ಮೀನು, ಅದನ್ನು ಹಿಡಿಯೋಕ್ಕೆ ಹೊಂಚಾಗ್ತಾ ಓಡಾಡ್ತಾ ಇದೆ. ಮತ್ತು ಇದು ನನ್ನ ಫೇವ್ರೇಟ್ ಹಕ್ಕಿ. ಅಲ್ಲೇ ಇದ್ರ ಪಕ್ಕದಲ್ಲೇ ಕೂತ್ಕೊಂಡು ಆಹಾರನ ಹುಡುಕ್ತಾ ಇತ್ತು, ಗುಂಪು ಗುಂಪಾಗಿ ಬಂದಿತ್ತು. ಕೆಂಪು ರಾಟವಾಳ ಅಂತ ಇದಕ್ಕೆ, ರೆಡ್ ಮುನಿಯಾ ಅಂತ ಇದಕ್ಕೆ ಹೆಸರು. ತುಂಬ ಆ್ಯಕ್ಟಿವ್. ಇದನ್ನು ಹುಡ್ಕೊಂಡು ಎಲ್ಲೆಲ್ಲೋ ಹೋಗಿದ್ದೀನಿ ಫೋಟೋ ತೆಗಿಬೇಕು ಅಂತ. ನೋಡಿ, ಇದಕ್ಕೆ ಕೆಂಪು ಕೊಕ್ಕು, ಒಳ್ಳೆ ಕೆಂಪಣ್ಣ ಕೆಂಪಮ್ಮ ಅಂತ ಇದಕ್ಕೆ ಹೆಸರು ಕೊಟ್ಟಿದ್ದೀನಿ. ಅಂದರೆ ನಾನು ಜನರಲಾಗಿ ಕರೆಯೋದು ಇದನ್ನು.